ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ ಅಂದರೆ ಹಿಂಬಾಲಕರು ಪಾಕಿಸ್ತಾನದವರ ಭಾರೀ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸೀಕ್ರೆಟ್ ದಂಗೆ ಎಬ್ಸೋರು ಇದನ್ನು ನೋಡಲೇಬೇಕು. ಬಿ ಜೆ ಪಿಯ ಹಿಂಬಾಲಕರ ಫಾಲೋವರ್ಸ್ ಸಂಖ್ಯೆಯಲ್ಲಿ ದಿಢೀರ್ ಏರಿಕೆ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 5 ದಿನಗಳಿಂದ CJP ಎನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಂಥ ಒಂದು ಪಾರ್ಟಿ ಇದೆಯಲ್ಲ, ಡಿಜಿಟಲ್ ಪಾರ್ಟಿ ಇದೆಯಲ್ಲ, ಅದು ಇದೀಗ ಭಾರತದಾದ್ಯಂತ ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಜೊತೆಗೆ ಇದು ನೇರವಾಗಿ BJPನೇ ಅಟ್ಯಾಕ್ ಮಾಡಿಕೊಂಡು, BJPನೇ ಟಾರ್ಗೆಟ್ ಮಾಡಿಕೊಂಡು ಹುಟ್ಟಿದಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಎಂದು ಕೂಡ ಇದೀಗ ಒಂದು ಹಂತಕ್ಕೆ ಸಾಬೀತಾಗ್ತಿದೆ. ಈ 5 ದಿನದಲ್ಲಿ ಸರಿಸುಮಾರು 20.8 ಮಿಲಿಯನ್ ಅಂದರೆ 2 ಕೋಟಿಯಷ್ಟು ಫಾಲೋವರ್ಸನ್ನು ಗಳಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈ ಫಾಲೋವರ್ಸವರು ನಮ್ಮ ದೇಶದವರ ಅಥವಾ ಬೇರೆ ದೇಶದವರ ಎನ್ನುವಂಥ ಲೆಕ್ಕಾಚಾರದ ನಡುವೆ ಅನೇಕ ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಇಲ್ಲ, ಸರಿಸುಮಾರು 49% ಪಾಕಿಸ್ತಾನದವರು ಫಾಲೋವರ್ಸ್ ಇದ್ದಾರೆ. 14% ಬಾಂಗ್ಲಾದೇಶದಲ್ಲಿದ್ದಾರೆ ಮತ್ತು 14% ಅಮೆರಿಕದವರಿದ್ದಾರೆ. ಹೀಗಾಗಿ ಬೇರೆ ಬೇರೆ ದೇಶಗಳ ಕುತಂತ್ರದಿಂದ ಅಭಿಜಿತ್ ಡಿಪ್ಕೆ ಎನ್ನುವಂಥ ಒಬ್ಬ ಸಾಮಾಜಿಕ ಹುಡುಗ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮಿಂದ ಹುಡುಗ ಅಥವಾ ಆ ಪಕ್ಷದೊಂದಿಗೆ ನಂಟನ್ನು ಹೊಂದಿದಂಥ ಈ ಅಭಿಜಿತ್ ಸಿಡ್ಕೆ ಅಮೆರಿಕದಲ್ಲಿ ಕೂತ್ಕೊಂಡು ಭಾರತದ ಸಾರ್ವಭೌಮತೆಗೆ ಧಕ್ಕೆ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಅಜೆಂಡಾ, ಒಂದು ಸುದ್ದಿ BJP ಪರವಾಗಿ ಹೇಳ್ತಾ ಇದ್ದಾರೆ. BJP ಪರವಾಗಿ ಅಂದರೆ CJPಯ ವಿರುದ್ಧವಾಗಿ ಹೇಳ್ತಿದ್ರೆ, ಮತ್ತೊಂದು ಕಡೆ ಅಭಿಜಿತ್ ಸಿಡ್ಕಿಯವರು ಅಂದರೆ ಡಿಪ್ಕಿಯವರು ಹೇಳ್ತಾರೆ, ಇಲ್ಲ ನಮ್ಮ ಫಾಲೋವರ್ಸ್ಗಳು ಸರಿಸುಮಾರು 2 ಕೋಟಿಯಷ್ಟು ಫಾಲೋವರ್ಸ್ ಇದ್ದಾರಲ್ಲ, ಅದರಲ್ಲಿ 94% ಫಾಲೋವರ್ಸು ಭಾರತದವರು ಎನ್ನುವಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಯಾರು ಉತ್ತರ ಸರಿ, ಯಾವುದು ಉತ್ತರ ತಪ್ಪು, ಎಲ್ಲವೂ ಕೂಡ ಮೇಟಾ ಸಂಸ್ಥೆಯವರು ಕೊಡಬೇಕಾಗಿದೆ. ಒಂದು ವೇಳೆ ಅಭಿಜಿತ್ ಡಿಪ್ಕಿಯವರು ಹೇಳಿದ ಸರಿಯಾದರೆ ಅದಕ್ಕೂ ಕೂಡ ಉತ್ತರ ಕೊಡಬೇಕು. ಒಂದು ವೇಳೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಒಂದು ಎಡಿಟೆಡ್ ಪೋಸ್ಟ್ ಇದೆಯಲ್ಲ, 49% ಪಾಕಿಸ್ತಾನದವರು, ಸರಿಸುಮಾರು 14% ಅಮೆರಿಕದವರು, 14% ಬಾಂಗ್ಲಾದವರು ಎನ್ನುವಂಥ ಮಾತಿದೆಯಲ್ಲ ಅಥವಾ ಎಡಿಟೆಡ್ ಪೋಸ್ಟ್ ಹರಿದಾಡ್ತಿದೆಯಲ್ಲ, ಎಲ್ಲವೂ ಕೂಡ ಈ ಮೇಟಾ ಸಂಸ್ಥೆ ಕೊಡುವಂಥ ಒಂದು ಸ್ಪಷ್ಟ ಮಾಹಿತಿಗಾಗಿ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಯಾವೆಲ್ಲ ರೀತಿಯ ಒಂದು ಸಂಚಲನವನ್ನು ಉಂಟು ಮಾಡ್ಬೋದು, ಯಾರಿಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಎನ್ನುವುದನ್ನು ನೋಡ್ತಾ ಇದ್ದರೆ, ನಮ್ಮ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ 276 ಮಿಲಿಯನ್ ಅಂದರೆ 27,60,00,000 ಫಾಲೋವರ್ಸು ವಿರಾಟ್ ಕೊಹ್ಲಿಗೆ ಇದ್ದಾರೆ. ವಿರಾಟ್ ಕೊಹ್ಲಿ ಅನ್ಕೋದು ಅದು ದೇಶದ ಆಸ್ತಿಯಲ್ಲಿ, ಅದು ಇಡೀ ಪ್ರಪಂಚದ ಆಸ್ತಿ ಅನ್ಬೋದು. ಹೀಗಾಗಿ ಆಸ್ಟ್ರೇಲಿಯಾ ಯಾರ್ಯಾರೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಇದ್ದಾರಲ್ಲ ಅವರೆಲ್ಲ ಕೂಡ ವಿರಾಟ್ ಕೊಹ್ಲಿಯನ್ನು ನೋಡ್ತಾರೆ. ಮತ್ತು ಅಥ್ಲೀಟ್ಗಳು ಕೂಡ ಅಂದರೆ ಕ್ರೀಡಾ ವಲಯದಲ್ಲಿ ಯಾರಿರುತ್ತಲ್ಲ ಅವರು ಕೂಡ ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತಾರೆ. ಹೀಗಾಗಿ ಇಂಡಿಯಾದ ಮಟ್ಟಿಗೆ ಬಂದರೆ 276 ಮಿಲಿಯನ್ ಅಂದರೆ 27,60,00,000 ಫಾಲೋವರ್ಸ್ ವಿರಾಟ್ ಕೊಹ್ಲಿಗಿದೆ. ಇನ್ನು 2ನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಅವರಿಗಿದ್ದಾರೆ. ಅವರಿಗೆ 101 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ 101 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸರಿಸುಮಾರು 10 ಕೋಟಿ 10 ಲಕ್ಷದಷ್ಟು ಫಾಲೋವರ್ಸ್ ನರೇಂದ್ರ ಮೋದಿ ಅವರಿಗಿದ್ದಾರೆ. ಅವರಿಗೂ ಕೂಡ ವಿಶ್ವದಾದ್ಯಂತ ಫಾಲೋವರ್ಸ್ ಇದ್ದಾರೆ. ಜೊತೆಗೆ ಅವರು ಹಾಕುವಂಥ ವಿಡಿಯೋ ಆಗಿರ್ಬೋದು, ಅವರು ಹಾಕುವಂಥ ಒಂದು ಮಾತಾಗಿರ್ಬೋದು, ಎಲ್ಲೂ ಕೂಡ ಬೇರೆ ಬೇರೆ ದೇಶದಲ್ಲಿ ಕೂಡ ಕೇಳ್ತಾರೆ. ಜೊತೆಗೆ ಅಷ್ಟು ಫಾಲೋವರ್ಸ್ಗಳು ಇದ್ದಾರೆ. ವಿರಾಟ್ ಕೊಹ್ಲಿ 27 ಕೋಟಿ, ನರೇಂದ್ರ ಮೋದಿ 10 ಕೋಟಿ. ನೆಕ್ಸ್ಟ್ ಯಾರು ಬರ್ತಾರೆ ಅದು ಮುಖ್ಯ. ನೆಕ್ಸ್ಟ್ ಬರುವಂಥವರು ಶ್ರದ್ಧಾ ಕಪೂರ್ ಅವರು ಸಿನಿಮಾದಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತಾರೆ, ಜನಸೇವೆ ಇಲ್ಲ ಅಥವಾ ಸ್ಫೂರ್ತಿಯಾಗಿಲ್ಲ, ಬೇರೆ ಬೇರೆ ಇಲ್ಲ. ಆದರೂ ಕೂಡ ಅವರಿಗೆ 94 ಮಿಲಿಯನ್ನಷ್ಟು ಫಾಲೋವರ್ಸ್ ಇದ್ದಾರೆ. ಅಂದರೆ 9 ಕೋಟಿಯಷ್ಟು ಜನ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದಾದ ನಂತರ ನಾನು ಹೇಳ್ತೇನೆ, ರಾಹುಲ್ ಗಾಂಧಿ ಅವರಿಗೆ 13.8 ಮಿಲಿಯನ್ಸ್ ಅಂದರೆ 1,38,00,000 ಜನ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರು 2,589 ಪೋಸ್ಟ್ಗಳನ್ನ ಹಾಕಿದ್ದಾರೆ. ಆದರೂ ಕೂಡ ಅವರ ಫಾಲೋವರ್ಸ್ಗಳ ಸಂಖ್ಯೆ ನೋಡ್ತಾ ಇದ್ದರೆ 1,38,00,000. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು, ಅದೇನೆಂದರೆ ಸನ್ನಿ ಲಿಯೋನ್ ಅವರಿಗೂ ಕೂಡ ರಾಹುಲ್ ಗಾಂಧಿಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಅವರು ಬಂದು ಚುನಾವಣೆ ನಿಲ್ಬೋದಾ, ಅವರು ಪಾರ್ಟಿ ಕಟ್ಬೋದು, ಅವರು ಒಂದು ದೇಶದ ಪ್ರಧಾನಿ ಆಗ್ಬೋದು, ಅವರು LOP ಆಗ್ಬೋದಾ, ಎಲ್ಲವೂ ಕೂಡ ಕೇಳಿಬಂತು. ಅವರ ಫಾಲೋವರ್ಸ್ಗಳ ಸಂಖ್ಯೆ ನೋಡ್ತಿದ್ರೆ 54.7 ಮಿಲಿಯನ್ಸ್ ಅಂದರೆ 5 ಕೋಟಿಯಷ್ಟು ಫಾಲೋವರ್ಸ್ಗಳು ಅವರಿಗಿದ್ದಾರೆ. ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂದರೆ, ಯಾವಾಗ 5 ಅಥವಾ 4 ದಿನದಲ್ಲಿ CJP ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ಗಳ ಸಂಖ್ಯೆ 18 ಮಿಲಿಯನ್ ಆಯಿತು, 20 ಮಿಲಿಯನ್ ಆಯಿತು ಅಂದಾಗ ಒಂದು ಸುದ್ದಿ ಹರಿದಾಡ್ತದೆ. ಏನಂದರೆ BJPಯ ಒಂದು ಫಾಲೋವರ್ಸ್ಗಳ ಸಂಖ್ಯೆಯನ್ನೇ ಮೆಟ್ಟಿ ನಿಂತಂಥ CJP. ಇದರ ಅಜೆಂಡಾ ಅಷ್ಟೇ ನೋಡಿ. ನಾನು ಮತ್ತೊಂದು ಲೆಕ್ಕಾಚಾರವನ್ನು ಕೊಡ್ತೇನೆ. BJPಯ ಫಾಲೋವರ್ಸ್ಗಳ ಸಂಖ್ಯೆ ನಿನ್ನೆ ತನಕ 8.8 ಮಿಲಿಯನ್ಸ್ ಇತ್ತು, ಅಂದರೆ 88 ಲಕ್ಷ ಇತ್ತು ಫಾಲೋವರ್ಸ್ಗಳ ಸಂಖ್ಯೆ. ಇದೀಗ ದಿಢೀರ್ 3 ಲಕ್ಷ ಜಾಸ್ತಿ ಆಗಿದೆ.
ದಿಢೀರ್ ಒಂದೇ ದಿನದಲ್ಲಿ 3 ಲಕ್ಷ ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಈಗ ಅವರ ಫಾಲೋವರ್ಸ್ ಸಂಖ್ಯೆ 9.1 ಮಿಲಿಯನ್ಸ್ ಆಗಿದೆ. ಅಂದರೆ 91 ಲಕ್ಷ ಫಾಲೋವರ್ಸ್ಗಳ ಸಂಖ್ಯೆನ ಹೊಂದಿದೆ BJP. ಇನ್ನು ಕಾಂಗ್ರೆಸ್ ಮಟ್ಟಿಗೆ ಬರೋದಾದರೆ ಕಾಂಗ್ರೆಸ್ ದೊಡ್ಡ ಹಳೆಯ ಪಾರ್ಟಿ, BJPಯನ್ನು ಮೀರಿಸಿ ದೊಡ್ಡದಾಗಿ ಬೆಳೆದಿದೆ ಫಾಲೋವರ್ಸ್ಗಳ ಸಂಖ್ಯೆಯಲ್ಲಿ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಒಂದು ಸಂಖ್ಯೆ ನೋಡ್ತಾ ಇದ್ರೆ 13.4 ಮಿಲಿಯನ್ಸ್, ಅಂದರೆ 1,34,00,000 ಜನ ಇದ್ದಾರೆ, ಫಾಲೋವರ್ಸ್ಗಳಿದ್ದಾರೆ. ಅದಾದ ನಂತರ ಬರುತ್ತೆ CJP ಪಕ್ಷ ಅಥವಾ CJP ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಆದಂಥ ಒಂದು ಪಾರ್ಟಿ ಕೇವಲ 5 ದಿನದಲ್ಲಿ 20.8 ಮಿಲಿಯನ್ಸ್, ಅಂದರೆ 2,08,000 ಫಾಲೋವರ್ಸನ್ನು ಹೊಂದಿದೆ. ಆದರೆ ಸುದ್ದಿ ಹರಿದಾಡ್ತು ಏನಂದರೆ CJP ಪಾರ್ಟಿ BJPಯನ್ನು ಮೀರಿ ಬೆಳೆದಿದೆ, CJP ಪಾರ್ಟಿ BJPಯನ್ನು ಮೀರಿ ಹಿಂಬಾಲಕರನ್ನು ಪಡ್ಕೊಂಡಿದೆ. ಹಾಗಾಗಿ BJPಯನ್ನು ಮೆಟ್ಟಿ ನಿಂತ CJP ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಸುತ್ತೆ. ಇದರ ಅರ್ಥ ಇಷ್ಟೇ, CJPಗೆ ಬೇಕಾಗಿದ್ದು BJP ಹೊರತು ಕಾಂಗ್ರೆಸ್ ಅಲ್ಲ. ಇದರ ಅರ್ಥ ಕಾಂಗ್ರೆಸ್ನ B ಟೀಮ್ ಆಗಿ CJP ಕೆಲಸ ಮಾಡ್ತಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ಮತ್ತು ಹೇಳ್ತಾ ಹೋಗ್ತೇನೆ ನೋಡಿ. ಅಭಿಜಿತ್ ಶೆಡ್ಕಿ ಅವರು ಹೇಳ್ತಾರೆ 94% ನಮ್ಮವರೇ ಅಂತ ಹೇಳಿದ್ರು ಕೂಡ ಅವರು ಎಲ್ಲಿ ಕೂತು ಆಪರೇಟ್ ಮಾಡ್ತಾ ಇದ್ದಾರೆ, ಅವರು ಅಮೆರಿಕದಲ್ಲಿ ಕೂತ್ಕೊಂಡು ಇವೆಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಅವರಿಗೆ ಇಂಡಿಯಾಕ್ಕೆ ಬಂದು ಸಾಮಾಜಿಕ ಜಾಲತಾಣವನ್ನು ಬಿಟ್ಟು ಸಾಮಾಜಿಕ ಜಾಲತಾಣ ಉಪಯೋಗಿಸ್ಕೊಂಡು ನಮ್ಮ ಜನರ ಜೊತೆಗೆ ಬೆರೆತು ಒಂದು ಸಮಾರಂಭ ಮಾಡಿ ಹೀಗಿದೆ ನಾವು ಪಾರ್ಟಿ ಕಟ್ತಾ ಇದ್ದಾರೆ, ನೀವೆಲ್ಲ ಸಪೋರ್ಟ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಬೆಲೆ ಬರುತ್ತೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಅವರು ಅಮೆರಿಕದಿಂದನೋ ಜರ್ಮನಿಯಿಂದನೋ ಬೇರೆ ಕೂತ್ಕೊಂಡು ಆಪರೇಟ್ ಮಾಡ್ತಿಲ್ಲ. ಅವರು ಬಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಪಾರ್ಟಿಯನ್ನು ಚುನಾವಣಾ ಆಯೋಗದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಕಾಕ್ರೋಚ್ ಎನ್ನುವಂಥ ಚಿಹ್ನೆಯನ್ನು ಪಡ್ಕೊಂಡು ಸಮಾಜದಲ್ಲಿ ಕೆಲವೊಂದು ರಾಜ್ಯದಲ್ಲಿ ಚುನಾವಣೆಗೆ ನಿಂತು ಇದೇ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಸಪೋರ್ಟನ್ನು ಪಡ್ಕೊಂಡು ಡಿಜಿಟಲ್ ಪ್ಲಾಟ್ಫಾರ್ಮ್ ಇರುವಂಥ ಒಂದು ಜನರನ್ನು ಬಳಸ್ಕೊಂಡು ಅವರಿಗೆ ಒಂದು ಅಜೆಂಡಾವನ್ನು ಹೇಳಿ ಹೀಗಿದೆ ಅಂತ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅದು ಒಳ್ಳೆಯ ಬೆಳವಣಿಗೆ. ಅದನ್ನು ಬಿಟ್ಟು ದೇಶದ ಸಾರ್ವಭೌಮತೆಗೆ ಧಕ್ಕೆ ಮಾಡಿ ಇಲ್ಲ ನಮ್ಮ ದೇಶ ಬಿಕಾರಿಯಾದ ದೇಶದಲ್ಲಿ ನಾವು BJP ವಿರುದ್ಧ ಬರ್ತೇವೆ ಅನ್ನುವಂಥ ಅಜೆಂಡಾ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಕೆಲವೊಂದು ಅನುಮಾನಗಳು ಬರುತ್ತೆ. ಅದು ಕೂಡ ನೋಡಿ, ಇಲ್ಲಿ ನೀಟ್ ಎಕ್ಸಾಮ್ ಸೋರಿಕೆ ಆಯಿತು. ನೀಟ್ ಎಕ್ಸಾಮ್ ಯಾಕೆ ಸೋರಿಕೆ ಆಯಿತು ಅಂತ ಕೇಳುವಂಥ ಪ್ರಶ್ನೆ ಪ್ರತಿಯೊಬ್ಬರ ಹಕ್ಕು. ಅದು ಕೂಡ CJP ಕೇಳಿದೆ, ಅದು ಸತ್ಯ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಿತ್ತು, ಅದು ಕೇಳಿದೆ, ಅದು ಸತ್ಯ. ಆದರೆ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ನ ಅಜೆಂಡಾ ಜೊತೆ ಆಡ್ಕೊಂಡು BJPಯನ್ನು ಮಣಿಸಲು ಹೊರಟಿದೆಯಾ? CJP ಫಾರ್ 2029 ಅಂತ ಅಜೆಂಡಾ ಇದೆ. CJPಯ ಪಾರ್ಟಿಯ ಫಸ್ಟ್ 2 ಮೆಂಬರ್ಸ್ ಯಾರು ಅನ್ನೋದನ್ನು ನೋಡ್ತಾ ಹೋದರೆ 2 ಮೆಂಬರ್ಸ್ ಕೂಡ ತೃಣಮೂಲ ಕಾಂಗ್ರೆಸ್ ಅಂತ ಬಂದವು. ಹೀಗಾಗಿ ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದ ಸೋಲು ಈ ಒಂದು CJP ಪಾರ್ಟಿ ಹುಟ್ಟಲಿಕ್ಕೆ ಕಾರಣವಾಯ್ತಾ? ಎಲ್ಲವೂ ಕೂಡ ಅನುಮಾನಗಳ ಮೇಲೆ ಅನುಮಾನ ಕಾಡ್ತಾನೆ ಇದೆ. ನೋಡಿ, ಅನುಮಾನಗಳನ್ನು ಸಂಖ್ಯೆಯನ್ನು ಹೇಳ್ತಾ ಹೋದರೆ ಯಾಕೆ ಇದು BJP ವಿರುದ್ಧ ಹುಟ್ಕೋತು, ಯಾಕೆ ಕಾಂಗ್ರೆಸ್ ವಿರುದ್ಧ ಹುಟ್ಕೊಂಡಿಲ್ಲ, ಯಾಕೆ TMC ವಿರುದ್ಧ ಹುಟ್ಕೊಂಡಿಲ್ಲ, ಯಾಕೆ ಆಪ್ ವಿರುದ್ಧ ಹುಟ್ಕೊಂಡಿಲ್ಲ, ಯಾಕೆ ಸಮಾಜವಾದಿ ಪಾರ್ಟಿ ವಿರುದ್ಧ ಹುಟ್ಕೊಂಡಿಲ್ಲ, ಯಾಕೆ JDU ವಿರುದ್ಧ ಹುಟ್ಕೊಂಡಿಲ್ಲ, ಯಾಕೆ ಬೇರೆ ಪಕ್ಷದ ವಿರುದ್ಧ ಹುಟ್ಕೊಂಡಿಲ್ಲ ಅನ್ನೋದನ್ನು ನೋಡ್ತಾ ಇದ್ರೆ ಇದು ಪಕ್ಕಾ ಅರ್ಥ ಆಗುತ್ತೆ. ನೋಡಿ, ಕಾಂಗ್ರೆಸ್ SIR ದೂರ ತಾನೇ ಬಂದಿದೆ, SIR ವಿರುದ್ಧನೇ ಮಾತಾಡ್ಕೊ ಬಂದಿದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ಎಲ್ಲವೂ ಕೂಡ ಹೇಳುತ್ತೆ ಇಲ್ಲ ಒಂದು SIR ಇಂದ ನಮ್ಮ ರಾಜ್ಯದಲ್ಲಿ ಸೋಲಾಯಿತು, ನಮ್ಮ ದೇಶಕ್ಕೆ ಅಥವಾ ನಮ್ಮ ಕಾಂಗ್ರೆಸ್ ಸೋಲಾಗುತ್ತೆ ಅನ್ನುವಂಥ ಪದೇ ಮಾತನ್ನು ಹೇಳ್ಕೊಂಡು ಬರ್ತಿದೆ ಹೊರತು ತಮಿಳುನಾಡಲ್ಲಿ SIR ಆಯಿತು, ಅಲ್ಲಿ ಕೂಡ 80 ಲಕ್ಷ ಜನ ವೋಟರ್ಸನ್ನು ಡಿಲೀಟ್ ಮಾಡಲಾಯಿತು. ಅಲ್ಲಿ TVK ರಾಜಾರೋಷ ಗೆತ್ತು, ಕಾಂಗ್ರೆಸ್ ಕೂಡ 5 ಸೀಟನ್ನು ಗೆತ್ತು. ಕಾಂಗ್ರೆಸ್ ಮತ್ತು TVK ಪಕ್ಷ ಸೇರಿ ತಮಿಳುನಾಡು ಅಧಿಕಾರ ಮಾಡ್ತಿದೆ. ಅಲ್ಲಿ ಕಾಂಗ್ರೆಸ್ನಿಂದಾಗಲಿ ಅಥವಾ TVKಯಿಂದಾಗಲಿ ಒಬ್ಬ ಪತ್ರಕರ್ತ ವಕ್ತಾರ ಪಕ್ಷ ವಕ್ತಾರ ಒಂದೇ ಒಂದು SIR ಬಗ್ಗೆ ಮಾತನಾಡಿಲ್ಲ, ತುಟುಕ್ ಅಂದಿಲ್ಲ. ಇದು ಕಾಂಗ್ರೆಸ್ನ ದ್ವಂದ್ವ ನೀತಿಯಾಗುತ್ತೆ SIRನಲ್ಲಿ. ಅದೇ ರೀತಿಯ ಒಂದು ದ್ವಂದ್ವ ನೀತಿ ಇದೀಗ CJPಯಲ್ಲೂ ಇದೆ. CJP ಪಟ್ಟ ಹೇಳುತ್ತೆ, ಅಂದರೆ ನಿಖರವಾಗಿ ಹೇಳುತ್ತೆ, SIR ಅನ್ನೋದು ಒಂದು ದೊಡ್ಡ ಕಳಂಕ, ಒಬ್ಬ ಮತದಾರನ ಹಕ್ಕನ್ನು ಕಸ್ಕೊಂಡ್ಬಿಟ್ರೆ ಅದು ಭಯೋತ್ಪಾದನೆಗೆ ಸಮ ಎನ್ನುವಂಥ ಮಾತನ್ನು ಹೇಳುತ್ತೆ. ಇದರ ಅರ್ಥ SIR ತಪ್ಪೋ ಸರಿಯೋ ಅದು ಕೋರ್ಟ್ನಲ್ಲಿರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿಯ ವೋಟರ್ನ ಡಿಲೀಟ್ ಆಗಿಬಿಟ್ರೆ ಅವನಿಗೆ ಕೋರ್ಟಿಗೆ ಹೋಗ್ಬೋದು ಅಥವಾ ಮರುಪರಿಶೀಲನೆ ಕೂಡ ಅವನಿಗೆ ಚಾನ್ಸ್ ಇರುತ್ತೆ. ಎಲ್ಲವೂ ಕೂಡ ಸಂವಿಧಾನಾತ್ಮಕವಾಗುತ್ತೆ, ಅದು ಕೂಡ ಜನರ ಸಮ್ಮುಖದಲ್ಲಾಗುತ್ತೆ. ಅವನು ಎಲ್ಲಿಂದ ಬಂದವನು, ಅವನು ಯಾವಾಗ ಬಂದ, ಅವ್ರ ಅಪ್ಪ ಅಮ್ಮನ ಯಾರು, ಅವ್ನ ರೂಟ್ಸ್ ಯಾರು, ಒಂದು ವೇಳೆ ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕ್ ಆಯಿತು, ಅಹಮದ್ ಖಾನ್ ರಿಜ್ವಾನ್ ಅಹಮದ್ ಖಾನ್ ಅದ ಅಥವಾ ಬೇರೆ ವೆಂಕಟೇಶ್ ಪ್ರಸಾದ್ ವೆಂಕಟೇಶ್ ಅದ, ಹಿಂದೆ ಮುಂದೆ ಆದರೆ ಅದಕ್ಕೆ ತಕರಾರು ಸಲ್ಲಿಸಲಿಕ್ಕೆ ಅದರದೇ ಆದ ಒಂದು ದಿನಾಂಕ ಇರುತ್ತೆ. ಓಕೆ, ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ, ಅದನ್ನು ಮಾಡಲಿಕ್ಕಾಗಲ್ಲ, ಈ ಸಲ ನಾವು ಓಟೇ ಹಾಕಲ್ಲ ಎನ್ನುವಂಥ ಇದಕ್ಕೆ ಬಂದರೂ ಕೂಡ ಅಲ್ಲಿನ ಕಾರ್ಯಕರ್ತರು, ಬೂತ್ ಲೆವೆಲ್ ಕಾರ್ಯಕರ್ತರು ಕೂಡ ಅವರನ್ನು ಮನವೊಲಿಸಿ ಅಂಥ ಒಂದು ಈ ಕಾರ್ಯಕ್ರಮಕ್ಕೆ
ತೆಗೆದುಕೊಂಡು ಹೋಗಿ ಅದನ್ನು ಸರಿಪಡಿಸುವಂಥ ಒಂದು ಸವಲತ್ತು ಕೂಡ ಇರುತ್ತೆ. ನೋಡಿ, ಯಾವುದೋ ಒಂದು ಹೋಬಳಿಯಲ್ಲಿ ಒಬ್ಬನಿಗೆ SIR ಆಗುತ್ತೆ. SIR ಆದ ನಂತರ ಅವನ ಮತ ಒಂದು ಪೆಂಡಿಂಗ್ ಇಟ್ಕೊಳ್ಳಾಗುತ್ತೆ. ಅಂದರೆ ನಿಮಗಿಲ್ಲ, ನೀವು ಎನ್ಕ್ವೈರಿ ಬನ್ನಿ, ಅದು ನೀವು ಡಾಕ್ಯುಮೆಂಟ್ಸ್ ತಗೊ ಬನ್ನಿ ಅನ್ನುವಂಥ ಒಂದು ಪೆಂಡಿಂಗ್ ಇಟ್ಟಾಗ ಆ ವ್ಯಕ್ತಿ ಆ ಬೂತ್ ಲೆವೆಲ್ನ ಕಾರ್ಯಕರ್ತರಿಗೆ ಹೇಳಿಬಿಟ್ರೆ ಅವರೆಲ್ಲ ಮಾಡಿಸ್ಕೊಬಿಡ್ತಾರೆ. ಅವ್ರು ಕರ್ಕೊಂಡೋಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಅದನ್ನು ಚುನಾವಣಾ ಆಯೋಗದ ಅಥವಾ ತಹಸೀಲ್ದಾರ್ ಕಚೇರಿ ಬೇರೆ ಒಂದು ಕಚೇರಿಗೆ ಅಥವಾ ಸಲ್ಲಿಕೆ ಮಾಡುವಂಥ ಆಪ್ಷನನ್ನು ಚುನಾವಣಾ ಆಯೋಗ ಕೊಟ್ಟತ್ತಲ್ಲ, ಆ ಕೊಡುವಂಥ ಸಂದರ್ಭದಲ್ಲಿ ಬೂತ್ ಲೆವೆಲ್ ಕಾರ್ಯಕರ್ತರೆ, ಪಕ್ಷದ ಬೂತ್ ಲೆವೆಲ್ ಕಾರ್ಯಕರ್ತರು ಅದನ್ನು ಮಾಡಿಸಿರ್ತಾರೆ. ಅಂಥ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ಆಗಲೂ ಕೂಡ ಕರ್ನಾಟಕದ SIR ಇಂದ ಹಾಗಾಗತ್ತೆ, ಹೀಗಾಗುತ್ತೆ. ಈಗ DK ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. SIR ಇಂದ ವೋಟರ್ ಐಡಿ ಡಿಲೀಟ್ ಆಗಿಬಿಟ್ರೆ ಅವರಿಗೆ ಚುನಾವಣೆಯಲ್ಲಿ ಭಾಗವಹಿಸುವಂಥ ಅಥವಾ ಈ ಫ್ರೀ ಭಾಗ್ಯಗಳು ಸಿಗಲ್ಲ, ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕನ್ನುವಂಥ ಒಂದು ಬೆದರಿಕೆಯನ್ನು ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಜೆಂಡಾ, TMC ಅಜೆಂಡಾ ಇದೆಯಲ್ಲ, ಆ ಪಕ್ಷದ ಅಜೆಂಡಾವನ್ನು ಇಟ್ಕೊಂಡಿದ್ದೀಗ CJP ಮುನ್ನೆಲೆಗೆ ಬರ್ತಾ ಇದೆ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ದೊಡ್ಡ ಹವಾವನ್ನು ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಜೊತೆಗೆ ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ನಮಗೆ ರಿಸೋರ್ಸ್ ಬರಬೇಕು, ಅಂದರೆ ರೆವೆನ್ಯೂ ಜನರೇಟ್ ಆಗಬೇಕು. ಅದನ್ನು ನಾವು ಅಭಿವೃದ್ಧಿ ಕಾರ್ಯಕ್ಕೆ ಅಥವಾ ಬೇರೆ ಬೇರೆ ಸರ್ಕಾರಿ ನೌಕರ ಸಂಬಳ ಆಗಬೇಕು. ನಮ್ಮಲ್ಲಿ ನಮ್ಮ ರಾಜ್ಯದ ಬಜೆಟ್ 4 ಲಕ್ಷ ಕೋಟಿ ಅಂದರೆ 3 ಲಕ್ಷ ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ, 1 ಲಕ್ಷ ಕೋಟಿ ಸಾಲ ಇರುತ್ತೆ. ಹೀಗಾಗಿ 4 ಲಕ್ಷ ಕೋಟಿ ಆಗುತ್ತೆ. ಅದರ ಜೊತೆಗೆ ನಾವು ಗ್ಯಾರಂಟಿಗಳನ್ನ ಕೊಟ್ಕೊಂಡು 60,000 ಹಣದಷ್ಟು ರೂಪಾಯಿನಷ್ಟು ಗ್ಯಾರಂಟಿ ಕೊಟ್ಕೊಂಡು ಮತ್ತೆ ಸಾಲ ಮಾಡಬೇಕಾಗುತ್ತೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಿರುವಂಥ ಅಭಿಜಿತ್ ಡಿಬ್ಕೆ ಅವರಿಗೆ ನಮ್ಮ ದೇಶ ಸುಭದ್ರವಾಗಬೇಕೆಂದು ಎನ್ನುವಂಥ ಒಂದು ಮನಸ್ಥಿತಿ ಇದ್ದರೆ, ಕಾಳಜಿ ಇದ್ದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಆ್ಯಸ್ ಪ್ಯಾರಲಲ್ಲಿ ನಮ್ಮ ದೇಶದಲ್ಲಿ ಯಾರ್ಯಾರಿಗೆ ನಿಯತ್ತಾಗಿ ಸವಲತ್ತು ಹೋಗಬೇಕಲ್ಲ, ಅಥವಾ ವಯಸ್ಕರಾಗಿರ್ಬೋದು ಅಥವಾ ವಿಶೇಷ ಚೇತನರಾಗಿರ್ಬೋದು ಅಥವಾ 60 ವರ್ಷ ಮೇಲ್ಪಟ್ಟವರಿಗೆ ಸ್ವಲ್ಪ ಗ್ಯಾರಂಟಿ ಹಣ ಕೊಡುವುದಾಗಿರ್ಬೋದು ಅಥವಾ ಅತಿ ವಿರಳ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಈ ಸವಲತ್ತನ್ನು ಕೊಡಬೇಕೇ ಹೊರತು ಅಪ್ಪ ಸಾಹೇಬು ಫ್ರೀ, ಅಣ್ಣ ಸಾಹೇಬ್ಗೂ ಫ್ರೀ, ಕಾಕ ಸಾಹೇಬ್ಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದ್ಕೊಂಡು ಕೊಡ್ತಾ ಹೋದರೆ ನಮ್ಮ ದೇಶ ಎಲ್ಲಿಗೆ ಹೋಗಬೇಕು? ಒಂದು ಸಲ ಅಂಥ ಗ್ಯಾರಂಟಿಗಳು ಕೊಟ್ಟರೆ ಸರ್ಕಾರ ಕೂಡ ಬೇರೆ ಬೇರೆ ಇಲಾಖೆಯಿಂದ ಹಣವನ್ನು ದೋಚುವಂಥ ಪ್ರಕ್ರಿಯೆ ಸಹಜವಾಗುತ್ತೆ. ಅಂಥದ್ದನ್ನು ಹೇಳೋದು ಬಿಟ್ಟು ಇಲ್ಲ ನಮ್ಮ ದೇಶದಲ್ಲಿ ಗ್ಯಾರಂಟಿ ಕೊಡಬಾರ್ದು, ನಮ್ಮ ದೇಶದಲ್ಲಿ ಯಾರ್ಯಾರಿಗೆ ಸವಲತ್ತು ಹೋಗಬೇಕಿತ್ತು ಅದನ್ನು ಮಾತ್ರ ಮಾಡಬೇಕು ಅನ್ನುವಂಥ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನೀವು ಹವಾ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ನೀವು ನೀಟ್ ಎಕ್ಸಾಮನ್ನು ಹೇಗೆ ನೀವು ಧ್ವನಿ ಎತ್ತಿದ್ರಲ್ಲ, ಹಾಗೆ ಗ್ಯಾರಂಟಿ ವಿರುದ್ಧ ಧ್ವನಿ ಎತ್ಕೊಂಡು ಇಂಥ ಗ್ಯಾರಂಟಿಗಳು ಕೊಡಬಾರ್ದು. ಗ್ಯಾರಂಟಿಗಳು ಕೊಡಬೇಕಂದ್ರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ಮಾನದಂಡಗಳನ್ನ ಮಾತ್ರ ಇಟ್ಕೊಂಡು ಕೊಡಬೇಕು ಎನ್ನುವಂಥ ಒಂದು ವಿಷಯವನ್ನು ಹೇಳಿದರೆ ಅದಕ್ಕೊಂದು ಬೆಲೆ ಬರ್ತಿತ್ತು. ಇಲ್ಲಿ ಒಂದು ಅನುಮಾನ ಹುಟ್ಟುತ್ತೆ. ಗ್ಯಾರಂಟಿಗಳ ಬಗ್ಗೆ ಮಾತಾಡಲ್ಲ ಕಾಂಗ್ರೆಸ್ ಪಾರ್ಟಿ. ಇನ್ನೂ ಕರ್ನಾಟಕ ಹೋಗೋಕ್ಕೆ ನೀವು ತಮಿಳುನಾಡಲ್ಲಿ ಗ್ಯಾರಂಟಿಗಳನ್ನ ಪೂರೈಕೆ ಮಾಡಬೇಕಂದ್ರೆ ಅರ್ಧ ತಮಿಳುನಾಡನ್ನೇ ಮಾರಬೇಕಾಗತ್ತೆ, ಅಷ್ಟು ಗ್ಯಾರಂಟಿ ಇದೆ. ಹುಟ್ಟಿದ ಮಕ್ಕಳಿಗೆ 15,000 ರೂಪಾಯಿ ಅಂತೆ, ಹುಟ್ಟಿದ ಮಕ್ಕಳು ಒಂದು ಉಂಗುರ ಅಂತೆ, ಮದುವೆ ಆಗೋ ಹೆಣ್ಮಗಳಿಗೆ 8 ಗ್ರಾಮ್ ಚಿನ್ನ ಅಂತೆ, ಅದಂತೆ ಇದ್ದಂತೆ ಇನ್ಶೂರೆನ್ಸ್ ಅಂತೆ. ಅದನ್ನು ನೋಡ್ತಾ ಹೋದರೆ 1.5 ರಿಂದ 2 ಲಕ್ಷ ಕೋಟಿಯಷ್ಟು ಹಣ ನಿಮಗೆ ಗ್ಯಾರಂಟಿ ಬೇಕಾಗುತ್ತೆ. ಅದರ ಬಗ್ಗೆ ಒಂದು ಉಲ್ಲೇಖ ಇಲ್ಲ. ಗ್ಯಾರಂಟಿಗಳು ಕೊಡಬಾರ್ದು, ಒಂದು ನಿರ್ದಿಷ್ಟ ಜನರಿಗೆ ಕೊಡಬೇಕು ಅನ್ನುವಂಥ ಒಂದೇ ಒಂದು ಚಕಾರ ಒಂದು ಪ್ರಶ್ನೆ ಎತ್ತಿದರೆ ಅಷ್ಟರ ಮಟ್ಟಿಗೆ ನಿಮ್ಮನ್ನು ಒಪ್ಪೋದಿತ್ತು. ಅದು ಹಾಗೆ ಮಾಡಲೇ ಇಲ್ಲ. ಮತ್ತು ನಿಮ್ಮ ಅಜೆಂಡಾ ಹೇಳ್ತೀರಿ ಅಂಬಾನಿ ಮತ್ತು ಅದಾನಿಯ ಟೆಲಿವಿಷನ್ ಚಾನೆಲ್ಗಳನ್ನು ಬಹಿಷ್ಕಾರ ಮಾಡಬೇಕು ಅಥವಾ ಅವರ ಒಂದು ಲೈಸೆನ್ಸನ್ನು ಕಿತ್ತಾಕಬೇಕು. ಜೊತೆಗೆ ಅಲ್ಲಿರುವಂಥ ಒಂದು ಮುಖ್ಯಸ್ಥರ ಜೊತೆಗೆ ಫೇಮಸ್ ಆ್ಯಂಕರ್ಗಳ ಒಂದು ಬ್ಯಾಂಕ್ ಅಕೌಂಟನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಿದ್ರಿ. ಅದಾನಿ ಈಗೀಗ ಡೆವಲಪ್ ಆದರೂ ಅಂತ ಹೇಳ್ಬೋದು. ಅದು 20 ವರ್ಷದಿಂದ ಅದಾನಿ, ಅಥವಾ 20 ವರ್ಷ ಅಂದರೆ BJP ಅಧಿಕಾರಕ್ಕೆ ಬಂದು, ಸೆಂಟ್ರಲ್ ಅಧಿಕಾರಕ್ಕೆ ಬಂದು 12 ವರ್ಷ ಆಯಿತು. ಅದಾನಿ ಹುಟ್ಕೊಂಡು 20-25 ವರ್ಷದಿಂದ ಹುಟ್ಕೊಂಡಿದ್ದಾರೆ. ಅದು ಅವಾಗಲೂ ಕಾಂಗ್ರೆಸ್ ಇತ್ತು. ಓಕೆ, ಅದಾನಿ ಬರಡಿ, ಅದಾನಿ ಈಗ ಸಡನ್ ಆಗಿ ನಂಬರ್ 1 ನಂಬರ್ 2 ಬಂದರು ಅಂತ ಹೇಳ್ಬೋದು. ಅಂಬಾನಿ ಬಂದಿದ್ದು ಯಾವಾಗ? ಅಂಬಾನಿ ಯಾರ ಜೊತೆ ಇದ್ರು? ಧೀರುಭಾಯಿ ಅಂಬಾನಿ ಹುಟ್ಕೊಂಡಾಗ ಬೆಳ್ಕೊಂಡಾಗ ಅವ್ರು ಯಾರ ಜೊತೆ ಇದ್ರು? ಟಾಟಾ ಯಾರ ಜೊತೆ ಇತ್ತು? ಇನ್ಫೋಸಿಸ್ ಯಾರ ಜೊತೆ ಇತ್ತು? ಅವರೆಲ್ಲ ಬೆಳೆದು ಯಾವಾಗ? ಅದು ಕಾಂಗ್ರೆಸ್ ಸರ್ಕಾರದಲ್ಲೇ. ಹಾಗಾಗಿ ಕೇವಲ ಅದಾನಿ ಅಂಬಾನಿ ಎನ್ನುವಂಥ ಹೆಸರನ್ನು ಇಟ್ಕೊಂಡು ನೀವು ಕೂಡ ಕಾಂಗ್ರೆಸ್ನಿಂದ ಬಂದರೆ ಅದು ಮುಖ್ಯವಾಗಿ ಅರ್ಥ ಆಗುತ್ತೆ. ಇದು ಕಾಂಗ್ರೆಸ್ ಮತ್ತು ಈ BJP ವಿರೋಧಿ ಪಕ್ಷಗಳ ಬಿ ಟೀಮ್ ಎನ್ನುವುದು. ಜೊತೆಗೆ ನೀವು 33% ಮೀಸಲಾತಿಯನ್ನು ಸೋನಿಯಾ ಗಾಂಧಿಯವರು ಅಧ್ಯಕ್ಷತೆಯಲ್ಲಿ ಮನಮೋಹನ್ ಸಿಂಗ್ ಅವರು ಘೋಷಣೆ ಮಾಡಿದರು. ಅದರ ತರುವಾಯ ಕೆಲವೊಂದು ಟೆಕ್ನಿಕಲ್ ಅಂದರೆ ಮೆಂಬರ್ಶಿಪ್ ಅಥವಾ ಪಾರ್ಲಿಮೆಂಟ್ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಕೆಲವೊಂದು MPಗಳ ಕೊರತೆಯಿಂದ ಅದು ಮಂಡನೆ ಮಾಡಲಿಕ್ಕಾಗಿಲ್ಲ. ಈಗಲೂ ಕೂಡ BJP ಹುಮ್ಮಸ್ಸಿಂದ ಹೋಯಿತು, ಆಗಲೂ ಕೂಡ ಮಂಡನೆ ಮಾಡಲಿಕ್ಕಾಗಿಲ್ಲ. ಇದರರ್ಥ ಮಂಡನೆ ಮಾಡಬೇಕು, ಬಟ್ ಆಗ್ತಾ ಇಲ್ಲ. ಆದರೆ ನೀವು ಹೇಳ್ತಾ ಇರೋದೇನು, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ಪಕ್ಷ ಮೆಜಾರಿಟಿಯಲ್ಲಿ ಇದ್ದರೂ ಕೂಡ ಹರಿದು ಹಂಚಿ ಹೋಗಿರುವ ವಿಪಕ್ಷಗಳ ನಡುವೆ ಕೂಡ ನಾವು ಅಧಿಕಾರಕ್ಕೆ ಬಂದಾಗ 50% ಮೀಸಲಾತಿನ ಮಹಿಳೆಯರಿಗೆ ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತೀರಿ. ಅದು ಮಹಿಳೆಯರನ್ನು ಫಲವತ್ತಾಗಿ ಮಾಡ್ಕೊಳ್ಳುವಂಥ ಒಂದು ಕುತಂತ್ರ ಹೊರತು ಅದು ನಿಜಕ್ಕೂ ಸಾಧ್ಯವಾ? ಹಾಗಾದರೆ ನಿಜಕ್ಕೂ ಒಳ್ಳೆಯದಾಗತ್ತಾ? ಅಥವಾ ಮಹಿಳಾ ಮೀಸಲಾತಿಯನ್ನು ಗುರಿ ಇಟ್ಕೊಂಡು ಮಹಿಳೆಯರನ್ನು ಒಂದು ಸೆಳೆಯೋದು ಅದು
ಮಣ್ಣಿಗೆ ಅಥವಾ ನ್ಯಾಯಾಂಗಕ್ಕೆ ಒಂದು ಮಣ್ಣೆರೆಸಿದಂತೆ. ಇನ್ನು ಪಕ್ಷಾಂತರ ವಿರೋಧ ಕಾಯ್ದೆ ಇದೆ. ಒಂದು ಪಕ್ಷದಿಂದ ಚಿಹ್ನೆಯನ್ನು ಗೆದ್ದಂತವರು ಮತ್ತೊಂದು ಪಕ್ಷಕ್ಕೆ ಹೋದರೆ ಅವ್ರನ್ನ 6 ವರ್ಷಗಳ ಕಾಲ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅವರನ್ನು ಅನರ್ಹಗೊಳಿಸಲಾಗುತ್ತೆ ಮತ್ತು ಅವರನ್ನು ಯಾವುದೇ ಕಾರಣಕ್ಕೂ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲುವಾಗಿಲ್ಲ. ನೀವೇನು ಹೇಳ್ತಾ ಇದ್ರಿ? ಅದು ಅಂಬೇಡ್ಕರ್ ಅವ್ರಿಗೆ ಬರೆದಂಥ ಸಂವಿಧಾನ. ಆದರೆ ನೀವು ಹೇಳೋದೇನು, ಒಂದು ಪಕ್ಷದಿಂದ MP ಮತ್ತು MLAಗಳು ಬೇರೆ ಪಕ್ಷಕ್ಕೆ ಹೋದಾಗ 20 ವರ್ಷಗಳ ಕಾಲ ಅವರನ್ನು ಚುನಾವಣೆಯಿಂದ ಬಹಿಷ್ಕಾರ ಮಾಡಬೇಕು ಎನ್ನುವಂಥ ಒಂದು ದೊಡ್ಡ ಕಾನೂನು ತರ್ತೇವೆ ಅನ್ನುವಂಥ ಹೇಳಿಕೆಯನ್ನು ಹೊರಡ್ತಾ ಇದ್ವಿ. ಇದರ ಅರ್ಥ ಅಷ್ಟೇ, ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮುಖಾಂತರ ಬೇರೆ ಬೇರೆ ಚಿಕ್ಕ ಪುಟ್ಟ ಪಕ್ಷಗಳಿಂದ ಬೇರೆ ಪಕ್ಷಕ್ಕೆ ಹೋಗಬಾರ್ದು ಎನ್ನುವಂಥ ಬೆದರಿಕೆ ಅಷ್ಟೇ ಬಿಟ್ಟು, ಇದು ಕೂಡ ಕಾಂಗ್ರೆಸ್ನ ಅಜೆಂಡದ ಬಿ ಟೀಮ್ನ ಉದ್ದೇಶ. ಜೊತೆಗೆ ಅನೇಕರು ಓಕೆ ನೋಡಿ, ಇನ್ನೂ ಕಾಲ ಮಿಂಚಿಲ್ಲ, ಅಮೆರಿಕದಲ್ಲಿದ್ದಂಥ ಅಭಿಜಿತ್ ಅಥವಾ ಬೇರೆ ಬೇರೆಯವರೆಲ್ಲ ಕೂಡಿ ಭಾರತಕ್ಕೆ ಬಂದು ಪರ್ಯಾಯವಾಗಿ ಬೆಳೆಯುವಂಥ ಒಂದು ಪಕ್ಷವನ್ನು ಕಟ್ಟಿದರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ. ಒಂದು ಅಜೆಂಡಾ ಇದೆ. ಯಾರೇ ಇರಲಿ, ಅವ್ರ ಪಕ್ಷ ಅಲ್ಲಿ ಇವ್ರ ಪಕ್ಷದಲ್ಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದ್ದಂಥವ್ರಿಗೆ ಅಥವಾ ಈಗಿನ ಟೆಕ್ಕಿಗಳಿಗೆ ಅಥವಾ ಈಗಿನ ಜನರೇಷನ್ವರಿಗೆ ಒಂದು ಒಳ್ಳೆಯ ಆಶಾದಾಯಕವಾದಂಥ ಒಬ್ಬ ಮುಖಂಡ ಬಂದರೆ ಸಗಟಾಗಿ ಈಗಿನ ಒಂದು ಯುವ ಜನತೆ ಮತ ಹಾಕ್ತಾರೆ. ಅದಕ್ಕೊಂದು ನಿಮ್ಮ ಪ್ಲಾಟ್ಫಾರ್ಮ್ ಬೇಕು, ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಇವ್ರ ಕಾಲ ಮಿಂಚಿಲ್ಲ, ನೀವು ನೀಟ್ ವಿರುದ್ಧ ಹೋರಾಡಿ ಅಥವಾ ಕೆಲವೊಂದು ಸಮಸ್ಯೆಗಳ ವಿರುದ್ಧ ಸ್ಪಷ್ಟವಾಗಿ ಹೋರಾಡಿ. ಹೇಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಒಂಥರ ಹೋರಾಡ್ತಾರೆ, ರಾಹುಲ್ ಗಾಂಧಿ ಬೇರೆ ಬೇರೆ ಹಗರಣಗಳು ಮಾತಾಡಿದ್ರೆ ಅಲ್ಲಿನ ಪಕ್ಷಗಳ ಮುಖಂಡರು ಯಾರು ಕೂಡ ರಾಹುಲ್ ಗಾಂಧಿ ಪರ ನಿಲ್ಲಲ್ಲ. ಹಾಗಾಗಬಾರ್ದು. ನಿಮ್ಮ ಒಂದು ಇಂಟೆಂಟಿವ್ ಏನಿದೆಯಲ್ಲ ಅಥವಾ ನಿಮ್ಮ ಕಂಟೆಂಟ್ ಏನಿದೆ ಅದನ್ನು ಒಂದು ಅಜೆಂಡಾವಾಗಿ ಇಟ್ಕೊಂಡು ದೇಶದಾದ್ಯಂತ ನೀವು ಪ್ರಣಾಳಿಕೆಯನ್ನು ಮಾಡಿ, ದೇಶದಾದ್ಯಂತ ಹೋರಾಟ ಮಾಡಿ. ಓಕೆ, ನೀವು BJP ವಿರುದ್ಧವಾಗಿ ಪರ್ಯಾಯ ಪಕ್ಷವಾಗಿ ಬಂದರೂ ಕೂಡ ನಿಮ್ಮ ಒಂದು ಮೋಟೋದಲ್ಲಿ ಒಂದು ನಿರ್ದಿಷ್ಟವಾದಂಥ ಗುರಿ ಇರಲಿ, ನಿರ್ದಿಷ್ಟವಾದಂಥ ಸ್ಪಷ್ಟನೆ ಇರಲಿ. ಆದರೆ ನೀವು ಮಾಡಲಿಕ್ಕೆ ಹೊರಟದಂತೆ ಅಂದರೆ ಅವರೇನೋ ಅಭಿಜಿತ್ ಸಿಡ್ಕಿಯವರು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಆಮ್ ಟು ಕಾಕ್ರೋಚ್ ಅದೇ ಹಾಗೆ ಅಂದ್ಕೊಂಡು 5 ಅಜೆಂಡಾವನ್ನು ಬಿಟ್ಟರು, ಎಲ್ಲವೂ ಕೂಡ ಓಕೆ. ಆದರೆ ಯಾವುದೇ ಪ್ರಮುಖ ಅಜೆಂಡಾದ ಒಂದು ಗುರಿ ಇಲ್ಲದಂಥ ನಮ್ಮ ಮುಖ್ಯಮಂತ್ರಿ ಅವರು PM ಈಸ್ ಕಾಂಪ್ರಮೈಸ್ಡ್, ಆಮ್ ಟು ಕಾಕ್ರೋಚ್ ಎನ್ನುವಂಥ ಟೀಶರ್ಟನ್ನು ಹಾಕೋತಾರೆ. ಯಾವ ಆಧಾರದ ಮೇಲೆ? ಬಿಕಾಸ್ ಕಾಕ್ರೋಚ್ಗೆ ಏನೇ ಒಂದು ದಮನ ಆದರೂ ಕೂಡ, ಕಾಕ್ರೋಚ್ ಅಥವಾ ಬೇರೆ ಬೇರೆ ಯುದ್ಧದ ಕಾರಣಗಳಿಗಾಗಲಿ ಅಥವಾ ಏನೇ ಒಂದು ಪ್ರಕೃತಿ ವಿಕೋಪ ಆದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಕಾಕ್ರೋಚ್ ಬದುಕತ್ತೆ ಅನ್ನುವಂಥ ಒಂದೇ ಒಂದು ಅಜೆಂಡದಿಂದ ಹೊರತು ಕಾಕ್ರೋಚ್ ಪಾರ್ಟಿಯ ಅಜೆಂಡದಿಂದಲ್ಲ. ಆದರೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ನ ಹಿಂಬಾಲಕರಾಗಿರ್ಬೋದು, ಕಾಂಗ್ರೆಸ್ಸನ್ನು ನೈತಿಕವಾಗಿ ಸಪೋರ್ಟ್ ಮಾಡುವಂಥರಾಗಿರ್ಬೋದು ಮತ್ತು ಕಾಂಗ್ರೆಸ್ನ ಅಜೆಂಡವನ್ನು ಮೆಚ್ಚಿ ಅದರ ಪರವಾಗಿ ಮಾತನಾಡುವಂಥವ್ರು ಸಡನ್ನಾಗಿ ಇದೀಗ ಐ ಎಮ್ ಟು ಕಾಕ್ರೋಚ್ ಎನ್ನುವಂಥ, ಐ ಎಮ್ ಫೌಂಡರ್ ಆಫ್ ದ ಕಾಕ್ರೋಚ್ ಎನ್ನುವಂಥ ಪೋಸ್ಟ್ಗಳನ್ನ ಡಿಸೈನ್ ಮಾಡಿ ಹಾಕೊಳ್ತಾರೆ. ಅದು ನೋಡಿದಾಗ ಇವರಿಗೆ ನಿಜಕ್ಕೂ ಅದರ ಅರಿವಿದೆಯಾ ಅಥವಾ ತಮಾಷೆ ನೋಡಿಕೊಂಡು ತಮ್ಮ ಒಂದು ಕ್ರೇಜನ್ನು ಹೆಚ್ಚಿಸ್ಕೊಳ್ಬೇಕು ಹಾಗೆ ಮಾಡ್ತಾರೆ? ಅದು ಕೂಡ ಅರ್ಥ ಆಗಲ್ಲ. ಯಾಕಂದರೆ ಅಭಿಜಿತ್ ಶೆಡ್ಕಿ ಅವರು, ಡಿಪ್ಕಿ ಅವರು ಭಾರತದಲ್ಲಿ ಇದ್ಕೊಂಡು ಇದರ ಮುಂದುವರೆದ ಭಾಗವಾಗಿ BJP ವಿರುದ್ಧವಾಗಿ ಮಾತನಾಡಿದ್ರೆ ಆದರೆ ನೋ ಪ್ರಾಬ್ಲಮ್, ಎಲ್ಲರೂ ಕೂಡ ಪಾರ್ಟಿ ಕಟ್ಟುವಂಥ ಹಕ್ಕಿದೆ, ಎಲ್ಲರೂ ಕೂಡ ಒಂದು ಆಡಳಿತ ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಹಕ್ಕಿದೆ. ಆದರೆ ಈ ಆಡಳಿತ ಮಾಡುವಂಥ ಒಂದು ಪಕ್ಷದ ವಿರುದ್ಧವಾಗಿ ಹಕ್ಕುವನ್ನು ಬಳಸಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡೋದಿಲ್ಲ, ಅದು ಕೂಡ ಮತ್ತೊಂದು ಕಾಂಪ್ರಮೈಸ್ ರಾಜಕಾರಣ ಆಗುತ್ತೆ. ನಿಮ್ಮ ಒಂದು ಅಜೆಂಡಾದಲ್ಲೇ ಮತ್ತೊಂದು ಡೌಟ್ ಅಂದರೆ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಇದೆ, ಸಮಾಜವಾದಿ ಪಾರ್ಟಿ ಇದೆ, DMK ಇದೆ, ಕೇಳಿದ್ರೆ UDF, LDF, 100 ಪಾರ್ಟಿ ಇದೆ, ಜನತಾ ಪಾರ್ಟಿ ಇದೆ, JDU ಇದೆ, APA ಇದೆ, ಬೇರೆ ಬೇರೆ ಪಾರ್ಟಿಗಳಿದೆ. ಆದರೆ ಅಂಥದ್ದೇ ಒಂದು ವಿಶಿಷ್ಟ ಹೆಸರನ್ನು TVK ಬಂತಲ್ಲ, ಅಂಥದ್ದೇ ಒಂದು ವಿಶಿಷ್ಟ ಹೆಸರನ್ನು ಇಟ್ಕೊಂಡು ಬಂದು ನೀವು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಪಕ್ಷ ಕಟ್ಟಿದರೆ ಅದಕ್ಕೊಂದು ಬೆಲೆ ಬರ್ತಾಯಿತ್ತು. ಆದರೆ ನೀವು ನೇರವಾಗಿ ಟಾರ್ಗೆಟ್ ಮಾಡಿದಂಥದ್ದು BJPಯನ್ನು. BJP ಅಂದರೆ ಅದೊಂಥರ ಮೊಸಳೆಗಳ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ವಿರುದ್ಧವಾಗಿ ನೀವು ಕಾಕ್ರೋಚ್ ಜನತಾ ಪಾರ್ಟಿ, ಅಲ್ಲಿ BJP ಭಾರತೀಯ ಜನತಾ ಪಾರ್ಟಿ, ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ. ಇದರ ಅರ್ಥ ಇಷ್ಟೇ, ಈ ಎಲ್ಲ ಎಡಪಕ್ಷಗಳು, ಕಾಂಗ್ರೆಸ್ಸು, ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಎಲ್ಲದರ ಒಂದು ಸಂಪೂರ್ಣ ಬೆಂಬಲವನ್ನು ತೆಗೆದುಕೊಂಡು BJP ವಿರುದ್ಧ ಹೋರಾಡಬೇಕನ್ನುವಂಥ ಒಂದು ಉದ್ದೇಶ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕೆಟ್ಟದ್ದು. ನೀವು ಹೋರಾಡಿ, ನಿಮ್ಮ ಸ್ವಂತ ಅಜೆಂಡದಿಂದ ಹೋರಾಡಬೇಕು ಹೊರತು ಎಲ್ಲ ವಿರೋಧ ಪಾರ್ಟಿಗಳ ಬೆಂಬಲವನ್ನು ಪಡ್ಕೊಂಡು ನೈತಿಕವಾಗಿ ಒಂದು ಆಡಳಿತ ಪಕ್ಷದ ಒಂದು ಅಧಿಕಾರವನ್ನು ಕುಗ್ಗಿಸುವಂಥಕ್ಕೆ, ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಿ ಹೋಗೋದಿಲ್ಲ. ಅದು ಭಾರತದ ಆಡಳಿತಕ್ಕೆ ಅಥವಾ ಭಾರತದ ಸಾರ್ವಭೌಮತ್ವಕ್ಕೆ, ಭಾರತದ ಅಭಿವೃದ್ಧಿಗೆ ಹಿಡಿದಂಥ ಒಂದು ಹಿನ್ನಡೆ ಆಗುತ್ತೆ ಮತ್ತು ಕಳಂಕ ಆಗುತ್ತೆ. ಅಂಥ ಒಂದು ಕೆಟ್ಟ ಕೆಲಸ ಮಾಡಲೇಬಾರ್ದು. ಮತ್ತು ಅಂಥ ಒಂದು ಕೆಟ್ಟ ಕೆಲಸ ಮಾಡಿದರೆ ಅವರ ಒಂದು ಫುಲ್ ಹಿಸ್ಟ್ರಿ ಇದೀಗ ಸದ್ಯವೇ ಈ ಎಡಪಕ್ಷಗಳಿಗೆ ಅಥವಾ ವಿರೋಧ ಪಕ್ಷಗಳಿಗೆ ಹೆಲ್ಪ್ ಮಾಡಿ ಅವರ ಪಕ್ಷ ಜೊತೆ ಮರ್ಜ್ ಮಾಡಿ ಅವರ ಅಜೆಂಡಾವನ್ನು ಹಾಳು ಮಾಡೋದ್ರ ಜೊತೆಗೆ ನಿಮ್ಮ ಒಂದು ನೈತಿಕ ಬೆಂಬಲವನ್ನು ಹಾಳು ಮಾಡಿಕೊಂಡ್ರೆ ಅದು ಮತ್ತೆ ಅಧಪತನವಾಗುತ್ತೆ. ಇನ್ನು ಮುಂದಾದರೂ ಕೂಡ ಕಾಕ್ರೋಚ್ ಪಾರ್ಟಿ ನಿಜಕ್ಕೂ ಕೂಡ ಭಾರತದಲ್ಲಿ ಒಂದು ಬದಲಾವಣೆ ಬೇಕು ಅನ್ನೋದಿದ್ರೆ ನಿಜವಾಗಿ ಭಾರತಕ್ಕೆ ಬಂದ್ಕೊಂಡು ಒಂದು ಪಕ್ಷವನ್ನು ಕಟ್ಕೊಂಡು ಪಕ್ಷದಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು, ಅಜೆಂಡ ಏನು, ಬೇರೆ ಪಕ್ಷಗಳ ನಮ್ಮ ಅಜೆಂಡ ಏನು, ಎಲ್ಲವೂ ಕೂಡ ಮನೆಗಾಡಬೇಕಾಗತ್ತೆ. ಒಂದು ವೇಳೆ BJP ವಿರುದ್ಧ ನೀವು ಬಂದರೂ ಕೂಡ ನಿಮ್ಮ ಅಜೆಂಡಾ ಕೂಡ ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಜೊತೆ ಮರ್ಜ್ ಆಗಿಬಿಟ್ರೆ ಅದು
ಬದಲಾವಣೆ ಮಾಡೋದಕ್ಕೂ ಕೂಡ ಸಾರ್ಥಕ ಆಗಲ್ಲ. ಬದಲಾವಣೆ ಮಾಡಬೇಕಂದ್ರೆ ನೀವು BJP ವಿರುದ್ಧವಾಗಿ ಒಂದು ಸ್ಪೆಷಲ್ ಆದಂಥ ಒಂದು ಮೋಟೋ ಇಟ್ಕೊಂಡು ಮ್ಯಾನಿಫೆಸ್ಟೋ ಇಟ್ಕೊಂಡು ಬರಬೇಕಾಗುತ್ತೆ. ಅಂಥ ಒಂದು ಬಂದುಬಿಟ್ರೆ ಇಡೀ ಕರ್ನಾಟಕದ ಇಡೀ ಇಂಡಿಯಾದ ಜನತೆ ನಿಮ್ಮ ಸಪೋರ್ಟ್ಗೆ ಇರ್ತಾರೆ. ಅದನ್ನು ಬಿಟ್ಟು ಈ ಅಲ್ಲೋಲ ಕಲ್ಲೋಲ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಅಸ್ಥಿರತೆ ಮಾಡುವಲ್ಲಿ ನೀವೇನಾದರೂ ಕೈ ಹಾಕಿದ್ರೆ ಅದಕ್ಕೆ ತಕ್ಕದಂಥ ಪಾಠ ಕಲಿಯಲೇಬೇಕಾಗತ್ತೆ. ಇದಾಗ್ತಿತ್ತು ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.